ಸರ್ ಈ ಗಾಡಿಗೆ ನಾವು 1,95,000 ಬಂದ್ರೆ ಗಾಡಿ ಕೊಡ್ತೀವಿ. 4,500 ಬಂದ್ರೆ ಫೈನಲ್ ಗಾಡಿ ಕೊಡ್ತೀವಿ. 4,50,000 ಅಂಡ್ ಡೌನ್ ಪೇಮೆಂಟ್ ಸರ್ 3,95,000 ಬಂದ್ರೆ 2014 ಡಿಸೆಂಬರ್ 5 ಕೊಡ್ತಾ ಇದೆ ಸರ್. ಅದು ಡೀಸೆಲ್ ಗಾಡಿ. 6,45,000 ಗೆ ಫೈನಲ್ ಗಾಡಿ ಕೊಡ್ತೀವಿ. ಲೋನ್ ಫುಲ್ ಒಂದು 6 ಲಕ್ಷವರೆಗೂ ಲೋನೇ ಆಗುತ್ತೆ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು ಲೈಕ್ 4,25,000 ಕೋಟ್ ಮಾಡ್ತಾ ಇದೀವಿ, ವಿಚ್ ಇಸ್ ಸ್ಲೈಟ್ಲಿ ನೆಗೋಷಿಯಬಲ್ ಸರ್. 6,65,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 6,45,000 ಬಂದ್ರೆ ಗಾಡಿ ಕೊಡ್ತೀವಿ. 3,95 ಬಂದ್ರೆ ಫೈನಲ್ ಗಾಡಿ. 3,95,000 ಲೋನ್ ಆಗುತ್ತಲ್ಲ ಸರ್? ಲೋನ್ ಆಗುತ್ತೆ ಸರ್. 585 ಬಂದ್ರೆ ಗಾಡಿ ಕೊಡ್ತೀವಿ. 5,85,000 ಹೌದು. 5,85,000 ZDI. 5,45,000 ಕೋಟ್ ಮಾಡ್ತಾ ಇದೀವಿ, ವಿಚ್ ಇಸ್ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ಒಂದ್ 2 ಲಕ್ಷ ಬರೀ ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಸರ್. 5,95,000 ಗೆ ಗಾಡಿ ಸಿಗುತ್ತೆ. ಈ ಗಾಡಿಗೆ ಫುಲ್ ಆಲ್ಮೋಸ್ಟ್ ಒಂದು 90-95% ಲೋನ್ ಆಗುತ್ತೆ ಸರ್. ಈ ಗಾಡಿಗೆ ನಾವು 6,65,000 ಕೋಟ್ ಮಾಡ್ತಾ ಇದೀವಿ. ಸಿಂಗಲ್ ಓನರ್ 2020 ಮಾಡೆಲ್ ಗಾಡಿ. ನಿಮ್ಮ ಹತ್ರ ಕೇವಲ 1,75,000 ಇದ್ರೆ ಈ ಶೋರೂಮ್ ಬರ್ಬೇಕಾಗತ್ತೆ. 1,75,000 ಪ್ರೈಸಿಂಗ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ 40ರಿಂದ 50 ವೆಹಿಕಲ್ ಸಿಗುತ್ತೆ. ಕೇವಲ 50,000 ಡೌನ್ ಪೇಮೆಂಟ್ ಇದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತಾರೆ. ಹೌದು, ಮತ್ತೊಂದು ಹೊಸ ಶೋರೂಮ್ ಬಂದಿದ್ದೀನಿ. ಯಲಹಂಕದಲ್ಲಿ ಶ್ರೀ ಪೇಟೆ ಆಂಜನೇಯ ಸ್ವಾಮಿ ಎಂಟರ್ಪ್ರೈಸ್ ಅಂತ ಹೊಸ ಶೋರೂಮ್ ಇದೆ. ಸರ್ ನಾವು ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಆಗ್ತಿರೋದು ಸರ್, ಶೋರೂಮ್ ಕ್ಯಾಪ್ಚರ್ ಆಗ್ತಿರೋದು ಅಂತ ಹೇಳ್ಬೋದು. 1,75,000 ಹಿಡ್ಕೊಂಡು ಆಲ್ಮೋಸ್ಟ್ ಎಲ್ಲಿವರೆಗೆ ಗಾಡಿಗಳಿದೆ ಸರ್? ನಮ್ಮ ಹತ್ರ ಒಂದು 1,75,000 ಇಟ್ಕೊಂಡು ಒಂದು 10 ಲಕ್ಷವರೆಗೂ ಗಾಡಿ ಅವೈಲೇಬಲ್ ಇದೆ. ಕೇವಲ 50,000 ತಗೊಂಡ್ ಬಂದ್ರೆ 50,000 ತಗೊಂಡ್ಬಂದ್ರೆ ಗಾಡಿ ಕೊಡ್ತೀವಿ. ನಮ್ಮ ಹತ್ರ ಪ್ಲಸ್ ಅಡ್ವಾಂಟೇಜ್ ಏನಂದ್ರೆ ಯಾವ್ದು ನಾನ್ ಕರ್ನಾಟಕ ಗಾಡಿ ಯಾವ್ದು ಸೇಲ್ ಮಾಡಲ್ಲ ಸರ್. ಎಲ್ಲ ಪ್ರತಿಯೊಂದು ಪ್ಯೂರ್ ಕರ್ನಾಟಕ ಇರುತ್ತೆ. ಎಲ್ಲಾ ಗಾಡಿಗೂ ವಿತ್ ಸರ್ವಿಸ್ ಹಿಸ್ಟ್ರಿ ಪ್ರೊವೈಡ್ ಮಾಡ್ತೀವಿ. ಇಂಜಿನ್ಗೆ ಗೇರ್ ಬಾಕ್ಸ್ ಗೆ 1 ವರ್ಷ ವಾರಂಟಿ ಕೊಡ್ತೀವಿ ಸರ್. ಖಂಡಿತ. ಅಂಡ್ ಮೈಗ್ರೇಟೆಡ್ ಗಾಡಿಗಳಂತೂ ತರೋದು ಯಾವ್ದು ಮೈಗ್ರೇಟೆಡ್ ಗಾಡಿ ನಾನ್ ಕರ್ನಾಟಕ ಗಾಡಿ ಯಾವ್ದು ಸೇಲ್ ಮಾಡಲ್ಲ. ಎಲ್ಲ ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಪ್ರೊವೈಡ್ ಮಾಡ್ತೀವಿ. ನಮ್ದು ಗೂಗಲ್ ರೇಟಿಂಗ್ ಚೆಕ್ ಮಾಡಬಹುದು. ಮೋರ್ ದನ್ 4.8 ಗೂಗಲ್ ರೇಟಿಂಗ್ ಮೇಂಟೈನ್ ಮಾಡ್ತೀವಿ ಸರ್. ನಾವು 2016 ಇಂದ ಇದೇ ಜಾಗದಲ್ಲಿ ಇದೀವಿ ಸರ್. ಓಕೆ. ಅಂಡ್ ಇಲ್ಲಿ ಕೋಗಿಲೆ ಕ್ರಾಸ್, ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಅವ್ರಿಗೆ ನಿಯರ್ ಆಗುತ್ತೆ ಅಂತ ಹೇಳ್ಬೋದು ಸರ್. ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಸರ್ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು 40 ಕಿಲೋಮೀಟರ್ಸ್ ಒಳಗೆ ನೀವು ಹೇಳಿರೋ ಊರೆಲ್ಲ ಬರುತ್ತೆ. ಬಟ್ ನಾವು ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ. ನಮ್ಗೆ ಆಲ್ ಓವರ್ ಕರ್ನಾಟಕನು ಕಸ್ಟಮರ್ಸ್ ಇದ್ದಾರೆ. ಪ್ಲಸ್ ಏನಂದ್ರೆ ನಮ್ ಕಸ್ಟಮರ್ ಯಾವ್ದೇ ನೀವು ಫೈನಲೈಸ್ ಮಾಡೋಕ್ಕಿಂತ ಮುಂಚೆ ನಮ್ಮ ಹತ್ರ ಒಂದ್ಸಲ ಬಂದು ಗಾಡಿ ನೋಡಿ ಫೈನಲೈಸ್ ಗಾಡಿ ಕಂಡೀಷನ್ ಚೆಕ್ ಮಾಡಿ ಏನ್ ಪ್ರೈಸಿಂಗ್ ಇದೆ ಅಂತ ಮಾರ್ಕೆಟ್ ಅಲ್ಲಿ ಗೊತ್ತಾಗುತ್ತೆ. ಅದಾದ್ಮೇಲೆ ಕಸ್ಟಮರ್ ಒಂದ್ಸಲಿ ಚೆಕ್ ಮಾಡ್ಕೊಂಡು ಆಮೇಲೆ ಬೇರೆ ಗಾಡಿ ಯಾವ್ದನ್ನ ಫೈನಲೈಸ್ ಮಾಡ್ಕೊಬೋದು. ಖಂಡಿತ. ಅಂಡ್ ಬನ್ನಿ ಒಂದ್ಸರ್ತಿ ನೋಡ್ಕೊಳ್ಳಿ. ನೀವು ಎಲ್ಲಾ ರೆಕಾರ್ಡೆಡ್ ವೆಹಿಕಲ್ ಗಳೇ ಅಂತ ಹೇಳ್ಬೋದು. ನಿಮ್ಗೆ ಆಲ್ಮೋಸ್ಟ್ 40 ವೆಹಿಕಲ್ ಸಿಗುತ್ತೆ. ಹೌದು ಸರ್, 35ರಿಂದ 40 ವೆಹಿಕಲ್ ಸಿಗುತ್ತೆ ಸರ್. ಇದಲ್ದೆ ಮತ್ತೆ ಸ್ಟಾಕ್ಸ್ ಇದೆಯಾ? ಸ್ಟಾಕ್ ಯಾವ್ದು ಕಸ್ಟಮರ್ ಯಾವ್ದು ಸ್ಟಾಕ್ ಗಾಡಿ ಬೇಕು ಅಂತ ಹೇಳಿದ್ರೆ ಇನ್ಫಾರ್ಮ್ ಮಾಡಿದ್ರೆ ನಾವು ಗಾಡಿ ತಗ್ಸ್ಕೊಡ್ತೀವಿ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ನಮ್ದು ಯಲಹಂಕ ಕೋಗಿಲು ಕ್ರಾಸ್ ಮೇನ್ ರೋಡ್ ಅಲ್ಲೇ ಇದೆ. ಏರ್ಪೋರ್ಟ್ ರೋಡ್ ಅಲ್ಲೇ ನಮ್ದು ಶೋರೂಮ್ ಲೊಕೇಟ್ ಆಗಿದೆ. ಒಂದು ಕೋಗಿಲ್ ಕ್ರಾಸ್ ಇಂದ ಒಂದು ಬಸ್ ಸ್ಟಾಪ್ ಇಂದ ಒಂದು 20 ಮೀಟರ್ಸ್ ಅಲ್ಲಿ ಅವೈಲೇಬಲ್ ಇದೆ ಸರ್. ಕೋಗಿಲ ಕ್ರಾಸ್ ಅಲ್ಲಿ ಹೇಳ್ಕೊಂಡ್ರೆ ಮುಗಿದೋಯ್ತು ನಿಮ್ಮ ಶೋರೂಮ್ ಕಾಣ್ಬಿಡುತ್ತೆ. ಹೌದು ಸರ್, ಹೌದು ಸರ್. ಓಕೆ. ಅಂಡ್ ಕೆಳಗಡೆ ಕೊಟ್ಟರೆ ನಂಬರ್ಗೆ ನೀವು ಹಾಯ್ ಅಂತ ಕಳಿಸಿದ್ರು ಕೂಡ ಎಲ್ಲ ಲೊಕೇಶನ್ ಕಳಿಸ್ತಾರೆ. ಈ ಒಂದು ಗೂಗಲ್ ಮ್ಯಾಪ್ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ವಿಸಿಟ್ ಆಗ್ತೀರಾ. ಆಲ್ಮೋಸ್ಟ್ 35ರಿಂದ 40 ವೆಹಿಕಲ್ ಸಿಗುತ್ತೆ. ನಿಮ್ಮ ರಿಕ್ವೈರ್ಮೆಂಟ್ ಯಾವ ತರ ಇರುತ್ತಲ್ಲ ಅವ್ರಿಗೆ ಹಾಯ್ ಅಂತ ಕಳಿಸಿದ್ರೆ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂತೆ ಗಾಡಿಗಳು ಅರೇಂಜ್ ಮಾಡ್ತೀರಾ? ಹೌದು ಸರ್, ಆಬ್ವಿಯಸ್ಲಿ ಸರ್. ಅಂಡ್ ಅವ್ರ ರಿಕ್ವೈರ್ಮೆಂಟ್ ಪ್ರೈಸಿಂಗ್ ಯಾವ ತರ ಇರುತ್ತೆ ಅದರ ಪ್ರಕಾರ ಇಲ್ಲ ಅಂದ್ರೂ ನೀವು ಇಲ್ಲ ಅಂದ್ರೆ ಜಸ್ಟ್ ಅರೇಂಜ್ ಮಾಡ್ಕೊಡ್ತೀರಾ. ಓಕೆ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್? ಬನ್ನಿ ಸರ್, ಮಾಡೋಣ. ಫಸ್ಟ್ ಟೈಮ್ ಮಾಡ್ತಿರೋದು ಸರ್ ವಿಡಿಯೋ. ಜಾಜ್ ಇಂದ ಹೋಗೋಣ. ಹೇಳಿ ಸರ್ ಡೀಟೇಲ್. ಸರ್ ನಮ್ಮ ಹತ್ರ ಒಂದು ಹೋಂಡಾ ಜಾಜ್ ಇದೆ ಸರ್. 2009 ಮಾಡೆಲ್ ಇದು. ಸೆಕೆಂಡ್ ಓನರ್ ಗಾಡಿ. ಇದು ಮಿಡ್ ವೇರಿಯಂಟ್ ಗಾಡಿ. ನಿಮ್ಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಡ್ಯುಯಲ್ ಏರ್ ಬ್ಯಾಗ್, ABS ಪ್ರತಿಯೊಂದು ಆಪ್ಷನ್ ಬರುತ್ತೆ. ಫ್ರೆಶ್ FC ಇದೆ ಸರ್. 5 ವರ್ಷ FC ಬರುತ್ತೆ ಗಾಡಿಗೆ. ಗಾಡಿ ವೆಲ್ ಮೇಂಟೈನ್ ಆಗಿದೆ ಸರ್. ಒಂದು 52,000 ಕಿಲೋಮೀಟರ್ ಓಡಿದೆ. 52,000 ಓಡಿರೋ ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಅಂಡ್ ಟೈರ್ ಕೂಡ ಚೆನ್ನಾಗಿದೆ. ಫ್ರೆಶ್ FC ಕೂಡ ಸಮೇತ ಇದೆ ಅಂತ ಹೇಳ್ಬೋದು. ಸರ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಈ ಗಾಡಿಗೆ ನಾವು 1,95,000 ಬಂದ್ರೆ ಗಾಡಿ ಕೊಡ್ತೀವಿ. 1,95,000ಕ್ಕೆ 2009 ಮಾಡಲು ಫ್ರೆಶ್ FC ಮತ್ತೆ ಇನ್ಸೂರೆನ್ಸ್ ಇರೋ 5 ವರ್ಷ FC ಹೊಸ ಇನ್ಸೂರೆನ್ಸ್ ಇರೋ ಗಾಡಿ ಸಿಕ್ತಿದೆ ಸರ್. ಖಂಡಿತ. ಓಕೆ. ಹಾಗೆ ಸರ್ ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ಪೋಲೋಗೆ ತುಂಬಾ ಡಿಮಾಂಡ್ ಇವಾಗ ಯೂತ್ ಗೆ ನೋಡ್ತಾರೆ ಸರ್. ಅದು ರೆಡ್ ಕಲರ್ ಅಲ್ಲಿ ಇರೋದು ಮಾಡಲ್ ಸರ್. ಇದು GT ಪೋಲೋ GT ಆಟೋಮೆಟಿಕ್ ಸರ್. 2013 ಮಾಡಲ್ ಇದು. ಇದು 1.2 TSI GT DSG ಗೇರ್ ಬಾಕ್ಸ್ ಗಾಡಿ. 7 ಸ್ಪೀಡ್ ಗಾಡಿ ಇದು. 7 ಸ್ಪೀಡ್ ತುಂಬಾ ರೇರ್ ಸರ್. ಅವೈಲೇಬಲ್ ಮಾರ್ಕೆಟ್ ಅಲ್ಲಿ ಸಿಗೋದು. ಈ ಗಾಡಿ ಅವೈಲೇಬಲ್ ಇದೆ ನಮ್ಮ ಹತ್ರ ಸ್ಟಾಕ್ ಅಲ್ಲಿ. ಅರೌಂಡ್ 59,000 ಕಿಲೋಮೀಟರ್ಸ್ ಓಡಿದೆ. ಸರ್ವಿಸ್ ಹಿಸ್ಟ್ರಿ ಇದೆ ಸರ್ ಈ ಗಾಡಿಗೆ. ಲೋನ್ ಕೂಡ ಸಿಗುತ್ತೆ. ಒಂದು 50ರಿಂದ 75,000 ಡೌನ್ ಪೇಮೆಂಟ್ ಮಾಡಿದ್ರೆ ಕಸ್ಟಮರ್ ಲೋನ್ ಕೂಡ ಸಿಗುತ್ತೆ. ಪೋಲೋ GT TSI 1.2 TSI ಗಾಡಿ ಇದು, ಟರ್ಬೋ ಚಾರ್ಜ್ ಗಾಡಿ. ಈ ಗಾಡಿಗೆ ನಾವು 4,75,000 ಕೋಟ್ ಮಾಡ್ತಾ ಇದೀವಿ. 4,500 ಬಂದ್ರೆ ಫೈನಲ್ ಗಾಡಿ ಕೊಡ್ತೀವಿ. 4,50,000 ಅಂಡ್ ಡೌನ್ ಪೇಮೆಂಟ್ ಸರ್? ಸರ್ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. ಓಕೆ. ಅಂಡ್ ಮೈಲೇಜ್ ಹೋಗೋದಾದ್ರೆ ಸರ್? ಮೈಲೇಜ್ ಇದು ಪರ್ಫಾರ್ಮೆನ್ಸ್ ಗಾಡಿ ಸರ್. ನಿಮ್ಗೆ ಸಿಟಿ ಒಳಗಡೆ ಒಂದು 12 to 15 ಬರುತ್ತೆ.
ಒಂದು ಹೈವೇಲಿ ಒಂದು 2 ಕಿಲೋಮೀಟರ್ ಹೆಚ್ಚು ಕಡಿಮೆ ಬರುತ್ತೆ ಸರ್. ಇದು ಓಡಿಸೋರ್ಗೆ ಫೀಲೇ ಬೇರೆ ಬರುತ್ತೆ ಹಂಗಂದ್ರೆ, ಟರ್ಬೋ ಇರುತ್ತಲ್ಲ ಅದು ಒಂದು ಬರುತ್ತೆ ಅಂಡ್ ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ. ನಿಮಗೆ ರೆಡ್ ಕಲರ್ ಅಲ್ಲಿ ಯಾರು ಹುಡುಕ್ತಿರೋರಿಗೆ A to Z ಫೀಚರ್ಸ್ ಬರುತ್ತೆ. 59,000 ಓಡಿರೋದು, ಬರೀ ಒಂದು 50,000 ರಿಂದ 60,000 ಡೌನ್ ಪೇಮೆಂಟ್ ತಗೊಂಡ್ ಬಂದ್ರೆ ರೆಡ್ ಕಲರ್ Volkswagen Polo ತಗೊಳ್ಬಹುದು. ಹಾಗೆ ಸರ್ ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್ i20 ಸರ್ ನಮ್ದು ಹತ್ರ ಒಂದು i20 ಸ್ಟಾಕ್ ಅಲ್ಲಿ ಇದೆ, ಸಿಂಗಲ್ ಓನರ್ ಗಾಡಿ ಸರ್, ಡೀಸೆಲ್ದು ಸ್ಪೋರ್ಟ್ಸ್ ವೇರಿಯಂಟ್ 1.4 CRDI ಗಾಡಿ, ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ, 1,25,000 ಕಿಲೋಮೀಟರ್ ಓಡಿದೆ. ಓಕೆ, ಸಿಂಗಲ್ ಓನರ್, ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಓಕೆ, ನಿಮ್ಗೆ ಡ್ಯುವೆಲ್ ಏರ್ ಬ್ಯಾಗ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಅಲ್ಲಿ ಏರ್ ಬ್ಯಾಗ್ಸ್ ಬರುತ್ತೆ, ಓಕೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ ಸರ್ ಆಪ್ಷನ್ಸ್. ಓಕೆ, ಗಾಡಿ ಅಪ್ ಟು ಡೇಟ್ ಒಂದು ಸ್ಕ್ರೂ ಸಮೇತ ಶೋರೂಮ್ ಅಲ್ಲೇ ಮೇಂಟೈನ್ ಆಗಿದೆ, ಗುಡ್ ಕಂಡೀಷನ್ ಅಲ್ಲಿ ಇದೆ, ಒನ್ ಪ್ಯಾನಲ್ ರೀಪೇಂಟ್ ಟಚ್ ಅಪ್ ಆಗಿಲ್ಲ. ಈ ಗಾಡಿ ಅರೌಂಡ್ 1,25,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿಗೆ ನಾವು 3,75,000 ಕೋಟ್ ಮಾಡ್ತಾ ಇದೀವಿ. 3,65,000 ಬಂದ್ರೆ ಗಾಡಿ ಕೊಡ್ತೀವಿ ಸರ್. 3,65,000ಕ್ಕೆ ಡೀಸೆಲ್ ವೇರಿಯಂಟ್ i20 ಸಿಗ್ತಿರೋದು, ರೆಕಾರ್ಡೆಡ್ ಓಡಿರೋ ಗಾಡಿ ಅಂತ ಹೇಳ್ಬೋದು. ಅಂಡ್ ಇದಕ್ಕೆಲ್ಲಾಂದ್ರೂ ಡೌನ್ ಪೇಮೆಂಟ್ ಸರ್? ಲೋನ್ ಆಗುತ್ತೆ ಸರ್, ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀವಿ. ಎಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ಸೆಲೆರಿಯೋ ಇರೋದು ಸರ್. ಸರ್ ನೆಕ್ಸ್ಟ್ ಸೆಲೆರಿಯೋ ಒಂದು ಆಟೋಮೆಟಿಕ್ ಇದೆ, 2014 ಮಾಡಲ್ VXI ಆಟೋಮೆಟಿಕ್ ಅನ್ಬಿಟ್ಟು, ಇದು ಸೆಕೆಂಡ್ ಓನರ್ ಆಗಿದೆ ಗಾಡಿ. ಓಕೆ, 62,000 ಕಿಲೋಮೀಟರ್ಸ್ ಓಡಿದೆ. ಸಿಟಿ ಒಳಗಡೆ ಟ್ರಾಫಿಕ್ ಅಲ್ಲಿ ಓಡಿಸೋರ್ಗೆಲ್ಲ ತುಂಬಾ ಪ್ರಿಫರ್ ಮಾಡ್ತಾರೆ. ಇವಾಗ ಆಕ್ಚುಲಿ ಎಲ್ಲ ಆಟೋಮೆಟಿಕ್ ಗಾಡಿಗಳು ಜಾಸ್ತಿ ಸೇಲ್ ಆಗ್ತಿದೆ. ಏನಾಗುತ್ತೆ ಅಂತಂದ್ರೆ ಈಗ ಲೇಡೀಸು ಇದು ಜಾಸ್ತಿ ಪ್ರಿಫರ್ ಮಾಡ್ತಾರೆ ಅಂಡ್ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಮಾರುತಿ ಆಗಿರೋದ್ರಿಂದ ಸರ್ವಿಸ್ ಕಾಸ್ಟ್ ತುಂಬಾ ಕಮ್ಮಿ ಆಗಿರುತ್ತೆ ಸರ್. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಾರೆ ಸರ್? ಈ ಗಾಡಿಗೆ ನಾವು 3,35,000 ಕೋಟ್ ಮಾಡ್ತಾ ಇದೀವಿ. ಆಟೋಮೆಟಿಕ್ 14 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಈ ಗಾಡಿಗೆ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. ಶೋರ್. ಹಾಗೆ ಸ್ವಿಫ್ಟ್ ನೋಡೋರಿಗೆ ಆಲ್ಮೋಸ್ಟ್ ಸ್ವಿಫ್ಟ್ ಎಷ್ಟು ವೆಹಿಕಲ್ ನೋಡಕ್ ಸಿಗುತ್ತೆ ಸರ್? ಸ್ವಿಫ್ಟ್ ನಮ್ಮ ಹತ್ರ ಮೂರ್ ಗಾಡಿ ಇದೆ ಸ್ಟಾಕ್ ಅಲ್ಲಿ ಸರ್. ಡೀಸೆಲ್ ಪೆಟ್ರೋಲ್? ಡೀಸೆಲ್ ಪೆಟ್ರೋಲ್ 2 ಆಪ್ಷನ್ ಇದೆ ನಮ್ಮ ಹತ್ರ. ಲೇಟೆಸ್ಟ್ ಗಾಡಿ ಅಂದ್ರೆ 2011 ಮೇಲ್ಗಡೆ ಇರೋ ಗಾಡಿಗಳು, ಅಂದ್ರೆ ಫೇಸ್ ಲಿಫ್ಟೆಡ್ ಗಾಡಿ ಅವೈಲೇಬಲ್ ಇದೆ. ಓಕೆ, ಎರಡು ನಿಮ್ಗೆ ಟಾಪ್ ಎಂಡ್ ಗಾಡಿನೂ, ಎರಡು ZXi VDI, ಎರಡು ಟಾಪ್ ಎಂಡ್ ಗಾಡಿ ಅವೈಲೇಬಲ್ ಇದೆ. ಓಕೆ, ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 2012 ಮಾಡಲ್ ZXi ಟಾಪ್ ಎಂಡ್, ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ, 1,10,000 ಕಿಲೋಮೀಟರ್ ಓಡಿದೆ. ಈ ಗಾಡಿಯಲ್ಲಿ ನಿಮ್ಗೆ 5 ಮ್ಯಾಗ್ವೀಲ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ABS, ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಈ ಗಾಡಿಗೆ 1 ವರ್ಷ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೂಡ ಬರುತ್ತೆ ಸರ್. ಈ ಗಾಡಿಗೆ ನಾವು 3,75,000 ಕೋಟ್ ಮಾಡ್ತಾ ಇದೀವಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, ಒಂದು 35,000 ರಿಂದ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. ಓಕೆ, ಬರೀ 30,000 ರಿಂದ 50,000 ಡೌನ್ ಪೇಮೆಂಟ್ ಆಗಿದ್ರೆ ಸಿಬಿಲ್ ಚೆನ್ನಾಗಿರ್ಬೇಕಷ್ಟೇ. ಬನ್ನಿ, ಆಲ್ ಓವರ್ ಕರ್ನಾಟಕದಿಂದ ಬಂದ್ರು ಕೂಡ 50,000 ತಗೊಂಡ್ ಬಂದ್ರೆ ಸಾಕು. ಒಂದೇ ಇರೋದು ಸಿಬಿಲ್ ಚೆನ್ನಾಗಿದ್ರೆ ಸಾಕಾಗಿರುತ್ತೆ. ಹಾಗೆ ನೆಕ್ಸ್ಟ್ ಇರೋದು ಸರ್ ಫೋರ್ಡ್ ಫಿಗೋ ಆಸ್ಪೈರ್ ಇದೆ. ಇದು ಪೆಟ್ರೋಲ್ ವಿತ್ CNG ಗಾಡಿ ಸರ್. ಓಕೆ, ರೆಕಾರ್ಡೆಡ್ ಬರೀ 25,000 ಕಿಲೋಮೀಟರ್ ಓಡಿದೆ ಸರ್. ಬರೀ 25,000? ಹೌದು ಸರ್. CNG RTO ಅಪ್ರೂವ್ಡ್ CNG ಇದೆ. 16 ಡಿಸೆಂಬರ್ದ ಗಾಡಿ ವಿತ್ RTO ಅಪ್ರೂವ್ಡ್ CNG ಇದೆ. ಸಿಂಗಲ್ ಓನರ್, ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಈ ಗಾಡಿ ನಾವು ಪ್ರೈಸ್ ಕೊಟ್ ಮಾಡ್ತಾ ಬಂದ್ಬಿಟ್ಟು 3,99,000 ಕೋಟ್ ಮಾಡ್ತಾ ಇದೀವಿ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, ಒಂದು 35,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ. 3,99,000 ಬಂದ್ರೆ ಏನಾದ್ರು ನೆಗೋಷಿಯೇಟ್ ಮಾಡ್ತೀರಾ? ಸ್ಲೈಟ್ಲಿ ಮಾಡ್ಕೊಡ್ತೀವಿ ಸರ್. ಸ್ಲೈಟ್ಲಿ ಆಗುತ್ತೆ. ಹೌದು. ಈ ವೆಹಿಕಲ್ ತೋರಿಸಿದ್ರೆ ಸರ್, ಅಂಡ್ ಅದು VXI ZXi ಆಗಿರುತ್ತೆ, ಪೆಟ್ರೋಲ್ ಅಲ್ಲಿ ಹೈ ಲೈನ್ ಸರ್. ನೆಕ್ಸ್ಟ್ ಸರ್, ಇದು ನಮ್ಮ ಹತ್ರ VDI ಇದೆ, 2014 ಮಾಡಲ್, 14 ಡಿಸೆಂಬರ್ದ ಗಾಡಿ ಸರ್. ಇದು ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಗಾಡಿಗೆ ಅರೌಂಡ್ 92,000 ಕಿಲೋಮೀಟರ್ ಓಡಿದೆ. VDI ಡೀಸೆಲ್ ವೇರಿಯಂಟ್ ಅಲ್ಲಿ, ಮಿಡ್ ವೇರಿಯಂಟ್, ಆಫ್ಟರ್ ಮಾರ್ಕೆಟ್ ಇದು ಹಾಕಿದ್ದಾರೆ ನಿಮಗೆ. ಅಂಡ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ರೆ, ಟಚ್ ಸ್ಕ್ರೀನ್ ಸಿಸ್ಟಮ್, ರೇರ್ ಸೈಡ್ ನಿಮಗೆ ತೋರಿಸಿದ್ರೆ, AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾಲ್ಸರಿ ಬಂದಿದೆಯಾ ಸರ್? ಹೌದು ಸರ್, ಒಳ್ಳೆ ಕಂಡೀಷನ್ ಇದೆ. ಟೈರ್ ಕಂಡೀಷನ್ ಎಲ್ಲ ಚೆಕ್ ಮಾಡೋದು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಗಾಡಿ. ಓಕೆ, ಈ ಗಾಡಿಗೆ ನಾವು ಬೆಸ್ಟ್ ಇಂದ ಮಾರ್ಕೆಟ್ 3,99,000 ಕೋಟ್ ಮಾಡ್ತಾ ಇದೀವಿ. 3,95,000 ಬಂದ್ರೆ 2014 ಡಿಸೆಂಬರ್ ಸ್ವಿಫ್ಟ್ ಕೊಡ್ತಾ ಇದೆ ಸರ್. ಅದು ಡೀಸೆಲ್ ಗಾಡಿ. 3,99,000, 3,95,000, ಒಂದು 4,000 ಬಿಟ್ಟಿದ್ರೆ ಸರ್. ಇನ್ನೊಂದು ಬಂಪರ್ ಪ್ರೈಸ್ ಬನ್ನಿ ಸರ್. ಆಯ್ತು, 3,90,000ಕ್ಕೆ ಕೊಡ್ತೀವಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ, ಒಂದು 50,000 ಡೌನ್ ಪೇಮೆಂಟ್ ಗಾಡಿ ಸಿಗುತ್ತೆ ಸರ್. ಶೋರ್. ಯಾಕೆ ನೆಕ್ಸ್ಟ್ ವೆಹಿಕಲ್ ಸರ್? ನೆಕ್ಸ್ಟ್ ಒಂದು ಫ್ರೆಶ್ಲಿ ಅರೈವ್ಡ್ ಸರ್, ಮಹೇಂದ್ರ TUV ಆಟೋಮೆಟಿಕ್ 2018 ಮಾಡಲ್ ಗಾಡಿ. ಇದು ಶೋರೂಮ್ ರೆಕಾರ್ಡ್ 56,000 ಓಡಿದೆ ಸರ್. 56,000 ನೋಡಿದೆ. T8 ಆಟೋಮೆಟಿಕ್ ಫುಲ್ ಟಾಪ್ ಎಂಡ್ ಗಾಡಿ. ಎಷ್ಟು ಸೀಟರ್ ಸರ್ ಇದು? ಇದು 7 ಸೀಟರ್ ಬರುತ್ತೆ. 7 ಸೀಟರ್ ಆಗಿರುತ್ತೆ. ಅಂಡ್ 56,000 ನೋಡ್ಬೋದು. ಟೈರ್ ಕಂಡೀಷನ್ ನಿಮಗೆ ತೋರಿಸಿದೀನಿ. ಎಲ್ಲೂ ನಿಮಗೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಜಸ್ಟ್ ಫ್ರೆಶ್ಲಿ ಅರೈವ್ಡ್ ಅಂತ ಹೇಳ್ತಾರೆ. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಸ್ಟೇರಿಂಗ್ ಕಂಟ್ರೋಲ್ಸ್, A to Z ಫೀಚರ್ಸ್ ಎಲ್ಲ ಬರುತ್ತೆ ಅಂತ ಹೇಳ್ಬೋದು. ಅಂಡ್ 56,000 ಓಡಿರೋ ಗಾಡಿ, ರೆಡ್ ಕಲರ್ ಅಲ್ಲಿ 7 ಸೀಟರ್ ವೆಹಿಕಲ್ ಯಾರು ಹುಡುಕ್ತಿರೋರಿಗೆ ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಬ್ಯಾಕ್ ವೈಫರ್ ಡಿಫಾಗರ್. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಸರ್, ಇದು 595 ಸರ್. 2018 ಮಾಡಲ್, ಥರ್ಡ್ ಓನರ್. ಓನರ್ಶಿಪ್ ಒಂದೇ ಡಿಫಾಲ್ಟ್. ಅದ್ ಬಿಟ್ರೆ ಪ್ರತಿಯೊಂದು ಅಪ್ ಟು ಡೇಟ್ ಬ್ರ್ಯಾಂಡ್ ನ್ಯೂ ಗಾಡಿ ಇದ್ದಂಗಿದೆ. 5,95,000 ಗಾಡಿ ಕೊಡ್ತೀವಿ ಸರ್. ಓನರ್ ಮೂರನೇ ಓನರ್ ಗಾಡಿ 5,95,000ಗೆ ಗಾಡಿ ಸಿಗುತ್ತೆ. ಈ ಗಾಡಿಗೆ ಫುಲ್ ಆಲ್ಮೋಸ್ಟ್ ಒಂದು 90-95% ಲೋನ್ ಆಗುತ್ತೆ ಸರ್. ನೆಕ್ಸ್ಟ್ ಒಂದು ಬ್ರೆಜಾ ಇದೆ ಸರ್ ಸ್ಟಾಕ್ ಅಲ್ಲಿ, 2016 ಮಾಡಲ್,
VDI ಗಾಡಿ ಇದು, ಸೆಕೆಂಡ್ ಓನರ್. ಈ ಗಾಡಿಯಲ್ಲಿ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಫಿಟ್ ಆಗಿದೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇದೆ. ಮಾರ್ವೆನ್ಸ್ ಲೆದರ್ ಸೀಟ್ಸ್ ಎಲ್ಲ ಫಿಟ್ ಆಗಿದೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. 1,25,000 ಕಿಲೋಮೀಟರ್ ಓಡಿದೆ ಸರ್. ಡೋಲ್ ಟೋನ್ ಅಲ್ಲಿ ಬರುತ್ತೆ ನಿಮಗೆ. ಅಂಡ್ ಮಾರ್ವಿನ್ ಕುಷನ್ಸ್ ಹಾಕಿದ್ದಾರೆ, ಮ್ಯಾಗ್ ವೀಲ್ಸ್ ಎಲ್ಲ ಹಾಕಿದ್ದಾರೆ ಆಫ್ಟರ್ ಮಾರ್ಕೆಟ್. ಅಂಡ್ VX ಅಲ್ವಾ? VDI ಸರ್, ಡೀಸೆಲ್ ಗಾಡಿ. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಇದು 6,65,000 ಗಾಡಿ ಕೊಡ್ತೀವಿ ಸರ್. 6,65,000 ಒಂದು 65,000 ತಗೊಂಡ್ ಬಂದ್ರೆ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಕೊಡ್ತೀವಿ. ನಾವು ಹೇಳ್ತಾರೋ ಪ್ರತಿಯೊಂದು ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಇರುತ್ತೆ ಸರ್. ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಹತ್ರ ಆಲ್ಮೋಸ್ಟ್ 90% ಗಾಡಿಗೆ 1 ವರ್ಷ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಬರುತ್ತೆ. ನಾವು ಏನ್ ಪ್ರೈಸ್ ಹೇಳ್ತೀವೋ ಅದೇ ಲೈಕ್ ಫೈನಲ್ ಪ್ರೈಸ್. ಐ ಮೀನ್ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ, ಬಟ್ ಅದೇ ಫೈನಲ್ ಪ್ರೈಸ್. ಅದ್ ಬಿಟ್ಟು ನಿಮ್ಗೆ ಎಕ್ಸ್ಟ್ರಾ ಚಾರ್ಜಸ್, ಎಕ್ಸ್ಟ್ರಾ ಕಮಿಷನ್ ಎಲ್ಲ ಏನು ₹1 ಚಾರ್ಜ್ ಮಾಡಲ್ಲ. ಆಫೀಸು ಚಾರ್ಜಸ್ ಅದೆಲ್ಲ ಏನು ₹1 ತಗೊಳಲ್ಲ ಸರ್. ಇನ್ನೊಂದು ಏನ್ ಅಡ್ವಾಂಟೇಜ್ ಅಂದ್ರೆ ಕಸ್ಟಮರ್ ಯಾವ್ದೇ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್, ಮೆಕ್ಯಾನಿಕ್ ಯಾರನ್ನ ಬಂದು ಚೆಕ್ ಮಾಡಿಸ್ಕೊಬೋದು. ಕಸ್ಟಮರ್ಗೆಲ್ಲ ಓಕೆ ಆದ್ಮೇಲೆ ನೆಕ್ಸ್ಟ್ ನಾವು ಪ್ರೋಸೆಸ್ ಮಾಡಿಸ್ಕೊಡ್ತೀವಿ. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್? ನೆಕ್ಸ್ಟ್ ನಮ್ಮ ಹತ್ರ ಒಂದು ವೆನ್ಯೂ ಇದೆ ಸರ್. 2020 ಮಾಡೆಲ್ ಗಾಡಿ ಇದು, ಸಿಂಗಲ್ ಓನರ್ ಗಾಡಿ. ಇದು ಅಪ್ ಟು ಡೇಟ್ ಶೋರೂಮ್ ಇಷ್ಟ ಇದೆ. 1,10,000 ಕಿಲೋಮೀಟರ್ ಓಡಿದೆ ಸರ್. ಎಸ್ ವೇರಿಯಂಟ್, ಮಿಡ್ ವೇರಿಯಂಟ್ ಗಾಡಿ ಸರ್. ಈ ಗಾಡಿಯಲ್ಲಿ ನಿಮ್ಗೆ ಡ್ಯುವೆಲ್ ಏರ್ ಬ್ಯಾಗ್, ಲೆದರ್ ಇಂಟೀರಿಯರ್ಸ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. ರಿಯರ್ ವೆಂಟ್ ACs ಬರುತ್ತೆ. ಕಂಪನಿ ಫಿಟೆಡ್ ಲೆದರ್ ಅಪಲ್ಸರಿನಾ ಆಫ್ಟರ್ ಮಾರ್ಕೆಟ್ ಸರ್? ಇದು ಆಫ್ಟರ್ ಮಾರ್ಕೆಟ್ ಲೆದರ್ ಅಪಲ್ಸರೀಸ್. ಕಂಪ್ನಿ ನಿಮಗೆ ಮಿಕ್ಕಿದೆಲ್ಲ ಕಂಪ್ನಿ ಫಿಟೆಡ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಡ್ರಿವನ್ ಆಗಿರೋದು ಸರ್? ಇದು 1,10,000 ಓಡಿದೆ ಸರ್. ರೆಕಾರ್ಡೆಡ್ ಪೆಟ್ರೋಲ್ ಗಾಡಿ, ಎಸ್ ವೇರಿಯಂಟ್ ಗಾಡಿ. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಈ ಗಾಡಿಗೆ ನಾವು 6,65,000 ಕೋಟ್ ಮಾಡ್ತಾ ಇದೀವಿ. ಸಿಂಗಲ್ ಓನರು, 2020 ಮಾಡೆಲ್ ಗಾಡಿ ಸರ್. ಸಿಂಗಲ್ ಓನರು 6,65,000 ಕೊಟೇಶನ್ ಹೇಳ್ತಿದ್ರೆ. ಬನ್ನಿ ಒಂದು ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. K13 ಪಾಸಿಂಗು ಯಾವ್ದಂತ ಕಮೆಂಟ್ ಮಾಡಿ. ಹಾಗೆ ಸರ್ ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ಸರ್ ನೆಕ್ಸ್ಟ್ ಒಂದು ಫೋರ್ಡ್ ಫಿಗೋ ಇದೆ. 13 ಮಾಡೆಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಇದು. ಈ ಗಾಡಿ ಅರೌಂಡ್ 80,000 ಕಿಲೋಮೀಟರ್ ಓಡಿದೆ. ಈ ಗಾಡಿಗೆ ಸರ್ವಿಸ್ ಹಿಸ್ಟ್ರಿ ಇಲ್ಲ ಸರ್ ನಮ್ಮ ಹತ್ರ, ಬಟ್ ನಾನ್ ಆಕ್ಸಿಡೆಂಟಲ್ ಗಾಡಿ, ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. 18 ರಿಂದ 22 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಈ ಗಾಡಿ ಗುಡ್ ಕಂಡೀಷನ್ ಇದೆ. ಸಿಂಗಲ್ ಓನರ್ ಗಾಡಿ. ಈ ಗಾಡಿ ನಾವು 2,65,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 2.5 lakhs ಬಂದ್ರೆ ಗಾಡಿ ಕೊಡ್ತೀವಿ. ಈ ಗಾಡಿ ಕೂಡ ಲೋನ್ ಆಗುತ್ತೆ ಸರ್. 2,50,000ಕ್ಕೆ ಈ ಗಾಡಿ ಮೇಲೂ ಲೋನ್ ಆಗುತ್ತೆ ನಿಮ್ಗೆ. ಅಂಡ್ ಡೀಸೆಲ್ ಅಲ್ಲಿ ನಿಮಗೆ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಮೋರ್ ದನ್ 20 ಮೈಲೇಜ್ ಬರುತ್ತೆ ಅಂತ ಹೇಳ್ಬೋದು. ನನ್ನ ಪ್ರಕಾರ ಇದಕ್ಕೆ ಡಿಮಾಂಡ್ ಜಾಸ್ತಿ ಅಂತ ಹೇಳ್ಬೋದು ಸರ್. ಆಲ್ ಓವರ್ ಕರ್ನಾಟಕದಿಂದ ಕಾಲ್ ಎರ್ಟಿಗಾ ಇದೆಯಾ ಅಂತ. ಅಂಡ್ ಯಾವುದೇ ಶೋರೂಮ್ ಅಲ್ಲಿ ಹೋದ್ರು ಈ ಗಾಡಿ ಡಿಮಾಂಡ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಗಾಡಿ ಇನ್ ಸ್ಟಾಕ್ ಹೆಂಗಿದೆ ಸರ್? ಬರುತ್ತೆ ಹೊರಗಡೆ ನಿಮ್ಗೆ ಸಿಗ್ತಿದೆಯಾ ಗಾಡಿಗಳಿಗೆ? ಸರ್ ಈ ಗಾಡಿ ಎದರಲ್ಲೂ ಇದು ತುಂಬಾ ರೇರ್. ZDI ಫುಲ್ ಟಾಪ್ ಎಂಡ್ ಗಾಡಿ ಅವೈಲೇಬಲ್ ಇರೋದು ಡೀಸೆಲ್ ಅಲ್ಲಿ. ಡೀಸೆಲ್ ಟಾಪ್ ಎಂಡ್ ಬರೀ 78,000 ರೆಕಾರ್ಡೆಡ್ ಓಡಿರೋ ಗಾಡಿ ಇದು. ಸಿಂಗಲ್ ಓನರ್, ಸೆಕೆಂಡ್ ಓನರ್, ಬಟ್ 78,000 ಜೆನ್ಯೂನ್ ಓಡಿರೋ ಗಾಡಿ. ತುಂಬಾ ರೇರ್. ZDI ಟಾಪ್ ಎಂಡ್ ಅವೈಲೇಬಲ್ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರೋದು ತುಂಬಾ ಕಷ್ಟ. ಅದು 78,000 ರೆಕಾರ್ಡೆಡ್ ಓಡಿರೋ ಗಾಡಿ. ಗಾಡಿ ಕಂಡೀಷನ್ ನೀವೇ ನೋಡ್ತಾ ಇದ್ರೆ ಸರ್ ಯಾವ ರೀತಿ ಇದೆ ಅಂತ. ಓಕೆ, ಇಂಟೀರಿಯರ್ ನಿಮಗೆ A to Z ಫೀಚರ್ಸ್ ಬರುತ್ತೆ. ಬಿಕಾಸ್ ZDI ಡೀಸೆಲ್ ಅಲ್ಲಿ ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ ನಿಮಗೆ. ಗಾಡಿ ನೋಡಬಹುದು ನಿಮಗೆ. ರೇರ್ ಸೈಡ್ ನಿಮಗೆ ತೋರಿಸ್ತೀನಿ. ಎಲ್ಲೂ ನಿಮಗೆ ಡೆಂಟ್ ಸ್ಕ್ರಾಚ್ ಬರೋದಿಲ್ಲ. ಟೈರ್ ಕೂಡ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಅಂಡ್ 5 ಮ್ಯಾಗ್ ವೀಲ್ ಬರುತ್ತೆ ಸರ್. 2 ಏರ್ ಬ್ಯಾಗ್, ABS, ರಿಯರ್ ಡಿಫಾಗರ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಈ ಗಾಡಿ ನಾವು ವಿತ್ ಶೋರೂಮ್ ಇಷ್ಟು ಕೊಡ್ತೀವಿ. 1 ವರ್ಷ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀವಿ. 5,95,000 ಕೋಟಿಂಗ್ ಪ್ರೈಸ್. 585 ಬಂದ್ರೆ ಗಾಡಿ ಕೊಡ್ತೀವಿ. 5,85,000. ಹೌದು, 5,85,000 ZDI. ಹೈಲಿ ಡಿಮ್ಯಾಂಡೆಡ್ ಗಾಡಿ. ಸ್ವಲ್ಪ ಪ್ರೈಸ್ ಜಾಸ್ತಿನೇ ಕೊಡ್ಬೇಕಾಗತ್ತೆ. 585 ಇದ್ರೆ ಗಾಡಿ ಕೊಡ್ತೀವಿ ಸರ್ ಫೈನಲ್. ನೆಕ್ಸ್ಟ್ ವೆಹಿಕಲ್ ಸರ್ ಟಾಟಾ ಬ್ರ್ಯಾಂಡ್ ಅಲ್ಲಿ ಇರೋದು. ಆಲ್ಮೋಸ್ಟ್ 2 ವೆಹಿಕಲ್ ಇರೋದಲ್ಲ ಸರ್ ಈ ತರ? ಹೌದು ಸರ್, ಟಾಟಾ ಸಫಾರಿ ನಮ್ಮ ಶೋರೂಮ್ ಅಲ್ಲಿ ಪ್ರತಿ ಲೈಕ್ ಒಂದು ಸಫಾರಿ ಇದ್ದೇ ಇರುತ್ತೆ ಸರ್. ಒಂದು ಟಾಟಾ ಸಫಾರಿ ಸ್ಟಾಮ್ ಒಂದೇ ಇದ್ದೇ ಇರುತ್ತೆ. ನಮ್ಮ ಶೋರೂಮ್ ಫೇಮಸ್ ಸ್ಟಾಮ್ಗಳಿಗೆ. ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ವ್ಯಾಲ್ಯೂ ಫಾರ್ ಮನಿ ಗಾಡಿ. ಈ ಗಾಡಿ ಬಂದ್ಬಿಟ್ಟು 2015 ಮಾಡೆಲ್ ಗಾಡಿ ಸರ್. VX ಟಾಪ್ ಎಂಡ್ ವೇರಿಯಂಟ್. VX ಇದು ಫುಲ್ ಟಾಪ್ ಎಂಡ್ 4x2 ವೇರಿಯಂಟ್. ಈ ಗಾಡಿಯಲ್ಲಿ ನಿಮ್ಗೆ 4 ಲೈಕ್ ಮ್ಯಾಗ್ ವೀಲ್ಸ್ ಬರುತ್ತೆ. ಡ್ಯುವೆಲ್ ಏರ್ ಬ್ಯಾಗ್ ಬರುತ್ತೆ. ABS ಬರುತ್ತೆ. 4 ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ವೆರಿ ರಿಜಿಡ್ ಬಿಲ್ಟ್ ಗಾಡಿ. ಪ್ರೆಸೆಂಟ್ ಆಗಿ ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಯೂಸ್ ಮಾಡ್ತಾರ ಗಾಡಿ ಸರ್. ಅಂಡ್ ರೂಫ್ AC ಕೂಡ ಅವೈಲೇಬಲ್ ಇದೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಸಿಸ್ಟಮ್, ಏರ್ ಬ್ಯಾಗು, ಸ್ಟೇರಿಂಗ್ ಕಂಟ್ರೋಲ್ಸ್. ಅಂಡ್ ಟೈರ್ ಕಂಡೀಷನ್ ನೋಡಬಹುದು. ಡೀಸೆಲ್ ವೇರಿಯಂಟ್ ಅಲ್ಲಿ ಮೈಲೇಜ್ ಒಂದು ಎಷ್ಟು 14 ಬರ್ಬೋದಾ ಸರ್? 14-15 ಆರಾಮಾಗಿ ಬರುತ್ತೆ. ಈ ಗಾಡಿ ರಫ್ ಅಂಡ್ ಟಫ್ ಸರ್. ನೀವು ಯಾವ ಟೆರನ್ ಅಲ್ಲಿ ಬೇಕೋ ಯೂಸ್ ಮಾಡ್ಬೋದು. ಇಂಡಿಯನ್ ನಮಗೆ ಜಿಪ್ಸಿ ಸ್ಟಾಪ್ ಆದ್ಮೇಲೆ ಇಂಡಿಯನ್ ಆರ್ಮಿಯಲ್ಲಿ ಯೂಸ್ ಮಾಡ್ತಾರೆ ಪ್ರೆಸೆಂಟ್ ಗಾಡಿ ಸರ್. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಈ ಗಾಡಿ ನಾವು 6,65,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ ಒಂದು 675 ಬಂದ್ರೆ ಗಾಡಿ 6,45,000ಗೆ ಫೈನಲ್ ಗಾಡಿ ಕೊಡ್ತೀವಿ. ಲೋನ್ ಫುಲ್ ಒಂದು 6 ಲಕ್ಷವರೆಗೂ ಲೋನೇ ಆಗುತ್ತೆ ಸರ್. 6 ಲಕ್ಷವರೆಗೆ ಲೋನ್ ಆಗುತ್ತೆ. 75,000 ತಗೊಂಡ್ ಬಂದ್ರೆ ಟಾಟಾ ಸ್ಟೋಮು 4x2 15 ಮಾಡಲ್ ಟಾಪ್ ಎಂಡ್. ಹಾಗೆ ಸರ್ ವೈಟ್ ಕಲರ್ ಅಲ್ಲಿ ನೋಡಿದ್ರೆ ಬ್ಲಾಕ್ ಕಲರ್ ಅಲ್ಲಿ ರಗಡ್ ಲುಕ್ ತರ ಮಾಡಿದಾರೆ ಅಂತ ಹೇಳ್ಬೋದು. ಫುಲ್ ಸರ್ ಇದಕ್ಕೆ ನಿಮ್ಗೆ ಮಾಡಿಫಿಕೇಶನ್ ಒಂದು ಮೋರ್ ದನ್ 2 lakhs ಖರ್ಚು ಮಾಡಿದ್ದಾರೆ ಗಾಡಿಗೆ. ಎಕ್ಸಲೆಂಟ್ ಕಂಡೀಷನ್ ಇದೆ. 2013 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇದು.
ನಿಮ್ಗೆ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಫಿಟ್ ಆಗಿದೆ. ಓಕೆ ಅದ್ ಬಿಟ್ರೆ ಸ್ನಾಕಲ್ಸ್ ಮತ್ತೆ HD ಎಕ್ಸ್ಟರ್ನಲ್ ಲೈಟ್ಸ್ ಎಲ್ಲ ಪ್ರತಿಯೊಂದು ಫಿಟ್ ಆಗಿದೆ. ಗಾಡಿ ಕಂಡೀಷನಲ್ ಇದೆ ಸರ್. 1,75,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ ಈ ಗಾಡಿಗೂ. 1,75,000 ಶೋರೂಮ್ ರೆಕಾರ್ಡ್. ಹೌದು ಸರ್, ಶೋರೂಮ್ ರೆಕಾರ್ಡ್, ವೆರಿ ಕಾರ್ ಇಂಜಿನ್ ಗಾಡಿ. ಓಕೆ ಈ ಗಾಡಿ ನಾವು 5,45,000 ಕೋಟ್ ಮಾಡ್ತಾ ಇದೀವಿ, ವಿಚ್ ಇಸ್ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ಒಂದ್ 2 ಲಕ್ಷ ಬರೀ ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಸರ್. ಗಾಡಿ ನೋಡ್ಬೋದು ಸರ್ ಎಷ್ಟು ರೋಡ್ ಪ್ರೆಸೆನ್ಸ್ ಹೆಂಗಿರುತ್ತೆ. ಲೋನ್ ಕೂಡ ಸಿಗುತ್ತೆ ಸರ್. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀವಿ. ಆ ಬ್ರ್ಯಾಂಡ್ ಅಲ್ಲಿ ಬೇಡ ಅನ್ನೋದ್ರಿಗೆ ಫೋರ್ಡ್ ಎಂಡೋವರ್ ಸೇಮ್ ಇದ್ರಲ್ಲೇ ಬರುತ್ತೆ. 4x2 ಅಲ್ಲ? ಹೌದು, 4x2 ಸರ್. ಇದು ಓಕೆ 2012 ಮಾಡಲ್, ಸೆಕೆಂಡ್ ಓನರ್, 1,45,000 ಕಿಲೋಮೀಟರ್ ಇದೆ, ವಿತ್ ಸರ್ವಿಸ್ ಹಿಸ್ಟ್ರಿ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇನ್ಸ್ಟಾಲ್ ಆಗಿದೆ. 4x2 ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇದೆ ಸರ್. ಓಕೆ ಈ ಗಾಡಿಯಲ್ಲಿ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಟಾಪ್ ಎಂಡ್ ಗಾಡಿ ಸರ್. 2.5 ಲೀಟರ್ ಇಂಜಿನ್ ಬರುತ್ತೆ. ಎಕ್ಸಲೆಂಟ್ ಕಂಡೀಷನ್ ಇದೆ ಸರ್. ಈ ಗಾಡಿ ನಾವು 6,65,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 6,45,000 ಬಂದ್ರೆ ಗಾಡಿ ಕೊಡ್ತೀವಿ ಸರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಸ್ಟಾಕ್ ಅಲ್ಲಿ 2016 ಮಾಡಲ್ ಸಿಂಗಲ್ ಓನರ್ S-Cross ಇದೆ. ಇದು ಸೇಮ್ ನಿಮಗೆ 1.3 ಬ್ರೆಜಾಲ್ ಬರೋ ಇಂಜಿನ್ ಗಾಡಿ. ಡೀಸೆಲ್ ವೇರಿಯಂಟ್. ಈಗ ಮಿಡ್ ವೇರಿಯಂಟ್, ಡೆಲ್ಟಾ ವೇರಿಯಂಟ್ ಗಾಡಿ ಸರ್. Okay. ಈ ಗಾಡಿಯಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಕಂಪ್ನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಫ್ಯಾಬ್ರಿಕ್ ಬರುತ್ತೆ ನೋಡಬಹುದು. ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇದೆ. 1,12,000 ಕಿಲೋಮೀಟರ್ ಇದೆ ರೆಕಾರ್ಡೆಡ್. ಪ್ರೈಸಿಂಗ್ ಸರ್? ಈ ಗಾಡಿ ನಾವು 5,45,000 ಕೋಟ್ ಮಾಡ್ತಾ ಇದೀವಿ ಸರ್. ಅಂಡ್ ಫುಲ್ ಲೋನ್ ಆಗ್ಬೋದಾ ಸರ್? ಸಿವಿಲ್ ಚೆನ್ನಾಗಿದ್ರೆ? ಸಿಬಿಲ್ 700 ಪ್ಲಸ್ ಇದ್ರೆ 40,000 ಮೇಲೆ ಸ್ಯಾಲರಿ ಇದೆ. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಸಿಗುತ್ತೆ ಸರ್. ಓಕೆ ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ನೆಕ್ಸ್ಟ್ ಒಂದು ಕ್ರೆಟಾ ಇದೆ ಸರ್. ಓಕೆ ಪೆಟ್ರೋಲ್ ಗಾಡಿ ಇದು. 2018 ಮಾಡಲ್, ಸೆಕೆಂಡ್ ಓನರ್, 70,000 ಓಡಿದ ಗಾಡಿ. ಇದು ಮಿಡ್ ವೇರಿಯಂಟ್ ಗಾಡಿ ಅನ್ಬಿಟ್ಟು. ಇದಕ್ಕೆ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಫಿಟ್ ಆಗಿದೆ. ಓಕೆ ಡ್ಯುಯಲ್ ಏರ್ ಬ್ಯಾಗ್, ABS ಬರುತ್ತೆ. ಅರೌಂಡ್ 78,000 ಕಿಲೋಮೀಟರ್ಸ್ ಓಡಿದೆ. ಸೆಕೆಂಡ್ ಓನರ್ ಗಾಡಿ. ಓಕೆ ಈ ಗಾಡಿ ನಾವು 7,95,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ ಒಂದು 7.6 ಬಂದ್ರೆ ಗಾಡಿ ಕೊಡ್ತೀವಿ ಸರ್. 7,60,000 ನಿಮಗೆ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ. KA05 ಬೆಂಗಳೂರು ಪಾಸಿಂಗ್ ಗಾಡಿ ಆಗಿರುತ್ತೆ. ಬನ್ನಿ ಒಂದ್ಸರ್ತಿ ನೋಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ತಿರಲ್ಲ? ಪ್ರೈಸ್ ಇನ್ನ ಕಡಿಮೆ ಮಾಡ್ಕೊಡ್ತೀವಿ ಸರ್. ಸರ್ ನೆಕ್ಸ್ಟ್ ನಮ್ಮ ಹತ್ರ ಒಂದು ZDI ಅವೈಲೇಬಲ್ ಇದೆ ಸರ್. ಟಾಪ್ ಎಂಡ್ 2012 ಮಾಡಲ್ ಸ್ವಿಫ್ಟ್ ZDI ಗಾಡಿ ಇದು. ಓಕೆ ಅರೌಂಡ್ 1,10,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿ ಕೂಡ ನಿಮಗೆ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಸರ್. ಡ್ಯುಯಲ್ ಏರ್ ಬ್ಯಾಗ್, ABS, 5 ಮ್ಯಾಗ್ ವೀಲ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಓಕೆ ಆರಾಮಾಗಿ ಒಂದು 18 ರಿಂದ 22 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಎಕ್ಸಲೆಂಟ್ ಕಂಡೀಷನ್ ಇದೆ. ಈ ಗಾಡಿ ನಾವು ಪ್ರೈಸಿಂಗ್ ಬಂದ್ಬಿಟ್ಟು ಲೈಕ್ 4,25,000 ಕೋಟ್ ಮಾಡ್ತಾ ಇದೀವಿ, ವಿಚ್ ಇಸ್ ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಓಕೆ ನೆಕ್ಸ್ಟ್ ವೆಹಿಕಲ್ ಸರ್? ಇನ್ನೊಂದು ನೆಕ್ಸ್ಟ್ ಒಂದು ವರ್ಣ ಇದೆ ಸರ್. ವರ್ಣ 2013 ಮಾಡಲ್, ಸಿಂಗಲ್ ಓನರ್, 1,10,000 ಕಿಲೋಮೀಟರ್ ಓಡಿರೋ ಗಾಡಿ. ಇದರಲ್ಲಿ ನಿಮಗೆ ಸಿಂಗಲ್ ಏರ್ ಬ್ಯಾಗ್, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಆಟೋಮೆಟಿಕ್ AC ಬರುತ್ತೆ ಸರ್. ಓಕೆ ನೋಡಬಹುದು ನಿಮಗೆ ಟೈರ್ ಕಂಡೀಷನ್, ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ. ಅಂಡ್ ರೆಕಾರ್ಡೆಡ್ 1,10,000 10,000 ಕಿಲೋಮೀಟರ್ ಓಡಿದೆ. ಪೆಟ್ರೋಲ್ ಸರ್. 2013 ಮಾಡಲ್, ಓಕೆ 3,95,000 ಗಾಡಿ ಕೊಡ್ತೀವಿ ಸರ್. 3,95,000ಕ್ಕೆ ಗಾಡಿ ಆಗುತ್ತೆ. ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ಗ್ರ್ಯಾಂಡ್ ನೆಕ್ಸ್ಟ್ ಒಂದು ಗ್ರ್ಯಾಂಡ್ ಐಟನ್ ಇದೆ ಸರ್. ಇದು 2019 ಮಾಡಲ್, ಸಿಂಗಲ್ ಓನರ್ ವೇರಿಯಂಟ್ ಸರ್. ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ವೇರಿಯಂಟ್. ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಓಕೆ ಅಂಡ್ ಬ್ರಿಸ್ಟೋನ್ ಟೈರ್ ಕೂಡ ಹಾಕಿದ್ದಾರೆ. ಇಂಟೀರಿಯರ್ ನೋಡಬಹುದು ನಿಮಗೆ ಯಾವ ತರ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ 2 ಏರ್ ಬ್ಯಾಗ್ ಸಮೇತ ಬರುತ್ತೆ. ಅಂಡ್ ಯಾರು ಹುಡುಕ್ತಿರೋರಿಗೆ ಮೈಲೇಜ್ ಒಂದು 16 ಬರುತ್ತೆ ಅಂತ ಹೇಳ್ಬೋದು. 16 ರಿಂದ 18 ಮೈಲೇಜ್ ಬರುತ್ತೆ. 1.2 ಲೀಟರ್ ಇಂಜಿನ್. ಇದು ನಾವು 5 ಲಕ್ಷ ಕೋಟ್ ಮಾಡ್ತಾ ಇದೀವಿ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಓಕೆ ನೆಕ್ಸ್ಟ್ ಸರ್ ಎಕೋ ಸ್ಪೋರ್ಟ್ಸ್ ಸರ್. ನೆಕ್ಸ್ಟ್ ಒಂದು ಎಕೋ ಸ್ಪೋರ್ಟ್ ಆಟೋಮೆಟಿಕ್ ಇದೆ. ಓಕೆ ಇದು 2015 ಮಾಡಲ್, ಫುಲ್ ಟಾಪ್ ಅಂಡ್ 6 ಏರ್ ಬ್ಯಾಗ್ಸ್ ಗಾಡಿ. ಇದು ಪುಷ್ ಬಟನ್ ಸ್ಟಾರ್ಟ್ ಗಾಡಿ. ಓಕೆ ಅರೌಂಡ್ 52,000 ಕಿಲೋಮೀಟರ್ ಇದೆ ರೆಕಾರ್ಡೆಡ್. ಓಕೆ ಸೆಕೆಂಡ್ ಓನರ್ ಗಾಡಿ ಸರ್. ಈ ಗಾಡಿ ನಾವು 5,95,000 ಕೋಟ್ ಮಾಡ್ತಾ ಇದೀವಿ ಸರ್. 5,95,000 ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಬಂದು ಒಂದ್ಸಲಿ ಟೆಸ್ಟ್ ಡ್ರೈವ್ ತಗೊಂಡಿ ಸರ್. ಓಕೆ ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ನೆಕ್ಸ್ಟ್ ಒಂದು ಹೈಲಿ ಡಿಮಾಂಡೆಡ್ ಕ್ರೆಟಾ ಇದೆ ಸರ್. ಸ್ಟಾಕ್ ಅಲ್ಲಿ 2017 ರೆಕಾರ್ಡೆಡ್ ಬರೀ 45,000 ಕಿಲೋಮೀಟರ್ ಓಡಿದೆ. ಇದು SX. ಇದು ಸೆಕೆಂಡ್ ಓನರ್ ಸರ್. SX ಟಾಪ್ ಎಂಡ್ ಗಾಡಿ ಇದು. ಓಕೆ ಈ ಗಾಡಿಯಲ್ಲಿ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಲೈಕ್ ಆಟೋಮೆಟಿಕ್ AC, ರಿಯರ್ ಅಂಡ್ ACs ಎಲ್ಲ ಬರುತ್ತೆ. ಬರೀ 45,000 ಕಿಲೋಮೀಟರ್ ಓಡಿದೆ. ಸೆಕೆಂಡ್ ಓನರ್, 2017 ಮಾಡಲ್ ಗಾಡಿ. ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್. ಡೀಸೆಲ್ ಟಾಪ್ ಎಂಡ್ ಇದು. ಪ್ರೈಸಿಂಗ್ ಇದು 895 ಕೋಟ್ ಮಾಡ್ತಾ ಇದೀವಿ ಸರ್, ವಿಚ್ ಇಸ್ ಸ್ಲೈಟ್ಲಿ ನೆಗೋಷಿಯಬಲ್. 8,95,000ಕ್ಕೆ ಡೀಸೆಲ್ ವೇರಿಯಂಟ್. ಅದಕ್ಕೆ ಮೇಲೆ ಸ್ಲೈಟ್ಲಿ ನೆಗೋಷಿಯಬಲ್ ಅಂತಿದ್ದಾರೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಟಾಟಾ ಬೋಲ್ಟ್. ನೆಕ್ಸ್ಟ್ ಒಂದು ಟಾಟಾ ಬೋಲ್ಟ್ ಇದೆ. ಇದು 2015 ಮ್ಯಾನುಫ್ಯಾಕ್ಚರಿಂಗ್, 2020 ರಿಜಿಸ್ಟ್ರೇಷನ್ ಗಾಡಿ. ಅರೌಂಡ್ 38,000 ಕಿಲೋಮೀಟರ್ ಓಡಿದೆ. ರೆಕಾರ್ಡೆಡ್ ಸಿಂಗಲ್ ಓನರ್ ಗಾಡಿ. ಓಕೆ ಈ ಗಾಡಿಗೆ ನಾವು 4 ಲಕ್ಷ ಕೋಟ್ ಮಾಡ್ತಾ ಇದೀವಿ ಸರ್. 395 ಬಂದ್ರೆ ಫೈನಲ್ ಗಾಡಿ. 3,95,000 ಲೋನ್ ಆಗುತ್ತಲ್ಲ ಸರ್? ಲೋನ್ ಆಗುತ್ತೆ ಸರ್. ಓಕೆ KA22 ಪಾಸಿಂಗ್ ಆಗಿರುತ್ತೆ. ಯಾವ ಊರು ಅಂತ ನನಗೆ ಗೊತ್ತು, ನೀವು ಕಮೆಂಟ್ ಹಾಕಿ ಸರ್. ನೆಕ್ಸ್ಟ್ ಸ್ಟಾಕ್ ಅಲ್ಲಿ ನಮ್ದೊಂದು ಸ್ಕೋಡಾ ಎಟಿ ಇದೆ. 4x4 ಗಾಡಿ ಸರ್. ಇದು ಓಕೆ 2011 ಮಾಡಲ್, ಥರ್ಡ್ ಓನರ್ ಗಾಡಿ. 4x4 ಸ್ಟೆಪ್ನಿ ಟೈರ್ ಅಲ್ವಾ ಸರ್? ಅದು ಸ್ಟೆಪ್ನಿ ಟೈರ್ ಇನ್ಸ್ಟಾಲ್ ಆಗಿದೆ. ನಿಮಗೆ ಮ್ಯಾಗ್ ವೀಲ್ಸ್ ಬರುತ್ತೆ ಸರ್. 4 ಮ್ಯಾಗ್ ವೀಲ್ಸ್ ಬರುತ್ತೆ ವಿತ್ 10 ಏರ್ ಬ್ಯಾಗ್ಸ್. ಎಲಿಗೆನ್ಸ್ ಗಾಡಿ ಇದು. 2 ಲೀಟರ್ ಇಂಜಿನ್, 4x4 ಗಾಡಿ. ಟಾಪ್ ಎಂಡ್
ಡ್ರಿವನ್ ಆಗಿರೋದು ಸರ್ ಸರ್ ಇದು 1,15,000 ಕಿಲೋಮೀಟರ್ ಓಡಿದೆ. 1,15,000 ಓಡಿರೋ ವೆಹಿಕಲ್ Skoda ಕೊಟ್ಟು 80. ಮಾಡ್ತಿರೋದು ಸರ್ ಇದು ನಾವು 3,75,000 ಬಂದ್ರೆ ಫೈನಲ್ ಗಾಡಿ ಕೊಡ್ತೀವಿ. 3,75,000 4x4 ಗಾಡಿ ಫುಲ್ ಟಾಪ್ ಅಂಡ್ ಗಾಡಿ. ಸ್ಕೋಡಾ ಎತ್ತಿ ಸಿಗ್ತಿರೋದು. ಹಾಗೆ ನೆಕ್ಸ್ಟ್ ಮೊಬಿಲಿಯೋ ಸರ್ 7 ಸೀಟರ್ ಹೋಗೋರಿಗೆ. ಹಾ ಸರ್, ಒಂದು ಸ್ಕೋಡಾ ನಮ್ಮ ಹತ್ರ ಒಂದು ಮೊಬಿಲಿಯೋ ಇದೆ. ಎಟಿಗ ನೋಡ್ತಾ ಇರೋರಿಗೆ ಪ್ರೈಸಸ್ ಜಾಸ್ತಿ ಅಂದ್ರೆ ಆಲ್ಟರ್ನೇಟ್ ಗಾಡಿ ಒಂದು ಅವೈಲೇಬಲ್ ಸೇಮ್ ಇದೆ. ಫೀಚರ್ಸ್ ಬರುತ್ತೆ ನಿಮಗೆ, ರೂಫ್ ಎಸಿ ಸಮೇತ ಏನ್ ಬರುತ್ತೆ ಎರ್ಟಿಗಾದಲ್ಲಿ ಎದ್ರಲ್ಲೂ ಸೇಮ್ ಬರುತ್ತೆ ಅಂತ ಹೇಳ್ಬೋದು. ಮೈಲೇಜ್ ಚೆನ್ನಾಗಿ ಬರುತ್ತೆ ಸರ್. 2015 ಮಾಡಲ್ ಅವೈಲೇಬಲ್ ಇದೆ ಸರ್ ಸ್ಟಾಕ್ ಅಲ್ಲಿ. ಸೆಕೆಂಡ್ ಓನರ್, ಶೋರೂಮ್ ರೆಕಾರ್ಡೆಡ್ 72,000 ಕಿಲೋಮೀಟರ್ಸ್ ಓಡಿದೆ. ಟಾಪ್ ಅಂಡ್ ಗಾಡಿ. ಈ ಗಾಡಿ ನಾವು 5,95,000 ಕೋಟ್ ಮಾಡ್ತಾ ಇದ್ದೀವಿ. 575 ಬಂದ್ರೆ ಗಾಡಿ ಕೊಡ್ತೀವಿ. 5,75,000ಕ್ಕೆ 7 ಸೀಟರ್ ಮೊಬಿಲಿಯೋ ಸಿಕ್ಕಿರೋದು. ನೆಕ್ಸ್ಟ್ ಡೀಸೆಲ್ ವೇರಿಯಂಟ್ ಫೋರ್ಡ್ ಫಿಗೋ ಇರೋದು ಸರ್. ಸರ್ ಇದು 12 ಮಾಡಲ್ ಸಿಂಗಲ್ ಓನರ್, 75,000 ಓಡಿರೋದು, ಟೈಟಾನಿಯಂ ಫುಲ್ ಟಾಪ್ ಅಂಡ್ ಗಾಡಿ. ಓಕೆ, ನಾವು ಸಿಂಗಲ್ ಓನರ್ ಗಾಡಿ 295 ಕೋಟ್ ಮಾಡ್ತಾ ಇದೀವಿ ಸರ್. 275 ಬಂದ್ರೆ ಗಾಡಿ ಕೊಡ್ತೀವಿ ಸರ್. 2,75,000ಕ್ಕೆ ಸಿಂಗಲ್ ಓನರ್ ಫೋರ್ಡ್ ಫಿಗೋ ಡೀಸೆಲ್ ವೇರಿಯಂಟ್ ಅಲ್ಲಿ ರೆಕಾರ್ಡೆಡ್ ಓಡಿರೋ ಗಾಡಿ. ಲೋನ್ ಕೂಡ ಅವೈಲೇಬಲ್ ಆಗುತ್ತೆ. ಲೋನ್ ಸಿಗುತ್ತೆ ಸರ್.